ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಲವಾರು ದಿನಗಳಿಂದ ಒಂದಿಷ್ಟು ಪರೀಕ್ಷಾ ವಿಧಾನಗಳಾಗಿರ್ಬೋದು, KPSC ಮತ್ತು KEA ಪರೀಕ್ಷೆಯ ನೇಮಕಾತಿಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲೂ ಕೂಡ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಯಾವ ರೀತಿ ತೊಡಗಿಸ್ಕೊಳ್ತಾ ಇದೆ ಆ್ಯಂಡ್ ವಿದ್ಯಾರ್ಥಿಗಳ ಪರವಾಗಿ ಏನೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತು. ಸೊ ಅದರ ಜೊತೆ ವಿಶೇಷವಾಗಿ ಇತ್ತೀಚೆಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾವಾರು ಅಧಿಕಾರವನ್ನು ವಿಸ್ತರಿಸಿ ಪ್ರತಿ ಜಿಲ್ಲೆಗೂ ಕೂಡ ಒಂದಿಷ್ಟು ವಿದ್ಯಾರ್ಥಿಗಳನ್ನ ನೇಮಕ ಮಾಡಿ ಅಲ್ಲಿನ ಕುಂದುಕೊರತೆಗಳನ್ನು, ಸಮಸ್ಯೆಗಳನ್ನು, ವಿದ್ಯಾರ್ಥಿಗಳ ಏನೇನು ಸಮಸ್ಯೆ ಇದೆ ಅದನ್ನು ಸಂಘಟನೆಗೆ ರಾಜ್ಯ ಮಟ್ಟದಲ್ಲಿ ಸಿಗುವಂತೆ, ಆ ಮಾಹಿತಿ ಕಲೆ ಹಾಕುವಂತೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ಅವಕಾಶದ ನಿಟ್ಟಿನಲ್ಲಿ ನಾನು ಕೂಡ ಒಂದಿಷ್ಟು ಎಲ್ಲ ಅಂದರೆ ವಿಶೇಷವಾಗಿ ನನಗೆ ಯಾವ ಜಿಲ್ಲೆ ನೀಡಿದಾರೋ ಆ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದೀನಿ. ಸೊ ಅದರ ಜೊತೆ ಇತ್ತೀಚೆಗೆ ನಡೀತಾ ಇರುವಂಥ ಪರೀಕ್ಷೆಗಳ ಅಕ್ರಮಗಳ ವಿಚಾರದಲ್ಲೂ ಕೂಡ ಕಡಿವಾಣ ಹಾಕೋದಕ್ಕೆ ಸಂಘಟನೆ ಸದಾ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ವಿಶೇಷವಾಗಿ KS ಪರೀಕ್ಷೆಯ ವಿಚಾರದಲ್ಲಿ ಏನು ನಮಗೆ ಮಾಹಿತಿ ಬಂದಿತ್ತು, ಸೊ ಆ ಮಾಹಿತಿ ಪ್ರಕಾರ ಏನೆಲ್ಲ ಆಯಿತು ಅಂತ ಕೂಡ ಗೊತ್ತು. ಆ್ಯಂಡ್ ಈಗೂ ಕೂಡ ಸದ್ಯಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಸ್ಕೋರ್ ಲಿಸ್ಟನ್ನು ರಿಲೀಸ್ ಮಾಡೋದಕ್ಕೆ ಈಗ ಆಲ್ರೆಡಿ ಸಂಘಟನೆಯಿಂದ KPSCಗೆ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಸೊ ಅದರ ಜೊತೆ ಅಪ್ಕಮಿಂಗ್ ನೋಟಿಫಿಕೇಷನ್ ಯಾವುದೇ ಆಗಲಿ ಅಲ್ಲಿ ಪಾರದರ್ಶಕವಾಗಿ ನೇಮಕಾತಿಗಳಾಗಬೇಕು. ಅಂದರೆ ಪ್ರತಿ ಪರೀಕ್ಷೆ ಕೂಡ ನಿಗದಿತ ಸಮಯದಲ್ಲಿ ಮುಗಿಬೇಕು ಆ್ಯಂಡ್ ಸ್ಕೋರ್ ಲಿಸ್ಟ್ ಬಿಡಬೇಕು. ಸೊ ವೆರಿಫಿಕೇಷನು ಎಲ್ಲವೂ ಕೂಡ ತುಂಬ ಕ್ಲಿಯರಾಗಿ ಆಗಬೇಕು ಅನ್ನೋದು ಕೂಡ ಸಂಘಟನೆಯ ಉದ್ದೇಶ. ಸೊ ಅದರ ಜೊತೆ ಹಲವಾರು ವಿಶ್ವವಿದ್ಯಾಲಯಗಳದ್ದು ವಿದ್ಯಾರ್ಥಿಗಳದ್ದು ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರೆ, ವಿಶೇಷವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ್ದು. ಸೊ ನಾವೀಗ ಆಲ್ರೆಡಿ ಈ ಬಗ್ಗೆ ತುಂಬ ರಿಸರ್ಚ್ ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳಿಂದ ಮಾಹಿತಿ ಮತ್ತು ಮನವಿಗಳನ್ನು ತೆಗೆದುಕೊಂಡಿದ್ದೀವಿ. ಏನಂತಂದರೆ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಅಂಕಪಟ್ಟಿಗಳನ್ನು ಕೊಡೋದಕ್ಕೆ ಹಣಕ್ಕೆ ಡಿಮ್ಯಾಂಡ್ ಮಾಡೋದು, ನೀವು ಇಷ್ಟು ಹಣ ಕೊಟ್ಟರೆ ನಾವು ಅಂಕಪಟ್ಟಿ ಕೊಡ್ತೀವಿ ಅಂತ. ಆ್ಯಂಡ್ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯೂನಿವರ್ಸಿಟಿಗೆ ವಿದ್ಯಾರ್ಥಿಗಳು ಹೋದರೆ ತುಂಬ ಕೇವಲವಾಗಿ ನಡ್ಕೊಳ್ಳೋದು ವಿದ್ಯಾರ್ಥಿಗಳ ಜೊತೆ. ಆ್ಯಂಡ್ ಪರೀಕ್ಷೆ ಬಂದು ಎಷ್ಟೋ ದಿನ ಆದರೂ ಪರೀಕ್ಷೆ ಬರೆದ ನಂತರ ಫಲಿತಾಂಶವನ್ನು ವಿಳಂಬವಾಗಿ ಬಿಡೋದು, ಅದರಿಂದ ಅವರು ಬೇರೆ ವಿಶ್ವವಿದ್ಯಾಲಯಗಳಿಗೆ ಸ್ನಾತಕೋತ್ತರ ಪದವಿಗೆ ಜಾಯ್ನ್ ಆಗೋದಕ್ಕೆ ಅವ್ರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ. ಇನ್ನು ಯಾವುದಾದ್ರೂ ಜಾಬ್ ಆಗಿ ವೆರಿಫಿಕೇಷನ್ ಬಂದಿರುತ್ತೆ, ಸೊ ಆದರೂ ಮಾರ್ಕ್ಸ್ ಕಾರ್ಡ್ ಕೊಡಲ್ವಂತೆ, ಕಾನ್ವೊಕೇಷನ್ ಇಶ್ಯೂ ಮಾಡಲ್ವ ಬೇಗ. ಈ ಎಲ್ಲ ಸಮಸ್ಯೆಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಮಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಸೊ ಸದ್ಯದಲ್ಲೇ ಈಗ ಗುಲ್ಬರ್ಗಕ್ಕೂ ಕೂಡ ಜಿಲ್ಲಾಧ್ಯಕ್ಷರಾಗಿ ವಿಶ್ವರಾಧ್ಯ ಅನ್ನೋರನ್ನ ಆಯ್ಕೆ ಮಾಡಿದ್ದೀವಿ. ಸೊ ಅವರನ್ನು ಆಯ್ಕೆ ಆಗಿದೆ ಆಲ್ರೆಡಿ. ಈಗ ನಾವು ಸದ್ಯದಲ್ಲೇ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಏನಾದರೂ ವಿದ್ಯಾರ್ಥಿಗಳಿಗೆ ನಿಜವಾಗಲೂ 100% ಈಗ ಆಲ್ರೆಡಿ ಸಮಸ್ಯೆ ಆಗಿರೋ ವಿದ್ಯಾರ್ಥಿಗಳು ಮಾಹಿತಿಯನ್ನು ನಮಗೆ ಹೇಳಿದ್ದಾರೆ. ಸೊ ಹಲವಾರು ಜನ ಜಾಬನ್ನೇ ಕಳೆದುಕೊಳ್ಳುವಂಥ ಪ್ರಸಂಗ ಕೂಡ ಎದುರಾಗಿದೆ ಅಂತೆ ಇವರು ಮಾರ್ಕ್ಸ್ ಕಾರ್ಡ್ ದಂಧೆಯಿಂದ. ಸೊ ಅದರ ಜೊತೆ ಮಾರ್ಕ್ಸ್ ಕಾರ್ಡ್ಗಳನ್ನ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಲ್ಲ ವಿಶ್ವವಿದ್ಯಾಲಯದಲ್ಲಿ. ಕೆಲವೊಂದಿಷ್ಟು ಅಧಿಕಾರಿಗಳು ಬರೀ ಹಣಕ್ಕೆ ಡಿಮ್ಯಾಂಡ್ ಮಾಡುವಂಥ ಕೆಲಸ ಮಾಡ್ತಾರಂತೆ. ಎಲ್ಲ ವಿಷಯಗಳು ಕೂಡ ಸಂಘಟನೆಗೆ ಮಾಹಿತಿ ಸಿಕ್ಕಿದೆ. ಸದ್ಯದಲ್ಲೇ ಈ ವಿಚಾರದ ಬಗ್ಗೆ ವರ್ಕ್ ಮಾಡ್ತೀವಿ. ಸೊ ಅದರ ಜೊತೆ ನಾಳೆ 402 PSI ಎಕ್ಸಾಮ್ ಇದೆ. ಯಾರ್ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದರೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಎಕ್ಸಾಮ್ಗೆ ಹೋದ ಮೇಲೆ ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕು. ಅಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ಬಂಡಲ್ನ ಸೀಲ್ ಓಪನ್ ಆಗಿದೆಯಾ ಇಲ್ವಾ, ನಿಮಗೆ ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆದು ತುಂಬ ಕ್ಲೀನಾಗಿ ನೋಡ್ಕೊಳ್ಳಿ. ಯಾಕಂದರೆ ಈ ಹಿಂದೆ 545 ಏನಾಗಿದೆ ಅದು ಮರುಕಳಿಸಬಾರ್ದು. ಪಾರದರ್ಶಕವಾಗಿ ಪರೀಕ್ಷೆ ನಡೆದು ಒಳ್ಳೆ ರೀತಿಯಿಂದ ಪ್ರಾಮಾಣಿಕ PSIಗಳು ಆಯ್ಕೆ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಆ್ಯಂಡ್ ಲ್ಯಾಂಡ್ ಸರ್ವೇರ್ದ ಎಕ್ಸಾಮು ಈಗ ಆಲ್ರೆಡಿ ನೀವು ಈ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೀರಾ. KS ಪೂರ್ವಭಾವಿ ಪರೀಕ್ಷೆ ಆದ ನಂತರ ಆ ಎಲ್ಲ ಪರೀಕ್ಷೆಗಳು ನಡೆಯುತ್ತೆ. ಅಂದರೆ KS ಪೂರ್ವಭಾವಿ ಪರೀಕ್ಷೆ 29ನೇ ತಾರೀಕಿದೆ ಡಿಸೆಂಬರ್. ಸೊ ಅದಾದಮೇಲೆ ಜನವರಿ, ಫೆಬ್ರವರಿ ಅಥವಾ ನೆಕ್ಸ್ಟ್ ಇಯರಲ್ಲೇ ಆ ಎಕ್ಸಾಮ್ ಆಗುವಂಥದ್ದು 100%. ಅದರೊಳಗಡೆ ಯಾವುದೇ ಕಾರಣಕ್ಕೂ ಎಕ್ಸಾಮನ್ನು ಅವರು ಮಾಡಲ್ಲ, ಅದಂತೂ 100% ಸತ್ಯ. ಬಿಕಾಸ್ ಈಗ PDO ಪರೀಕ್ಷೆ ಇದೆ, KS ಇದೆ, ಸೊ VAO ಇದೆ, ಎಲ್ಲ ಎಕ್ಸಾಮ್ಸ್ಗಳು ಈಗ ಕಂಟಿನ್ಯೂ ಆಗಿದೆ. ಆ್ಯಂಡ್ VAO ಪರೀಕ್ಷೆಗೆ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವತ್ತು 26ನೇ ತಾರೀಕು ನೆಕ್ಸ್ಟ್ ಕಡ್ಡಾಯ ಕನ್ನಡ ಇದೆ. ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆ ಇನ್ನೇನಾದರೂ ವಿದ್ಯಾರ್ಥಿಗಳಿಗೂ ಇನ್ನು ಮುಂದೆ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ತುಂಬ ಜನ ಟೆಲಿಗ್ರಾಮಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇರ್ತೀರ. ನಿಮ್ಮ ಮಾಹಿತಿಗಳು ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಆ ಮಾಹಿತಿಗಳ ವಿಚಾರದಲ್ಲಿ ನಾವು ಮನವಿಯನ್ನು ಸಲ್ಲಿಸೋದಕ್ಕೆ, ರಿಕ್ವೆಸ್ಟನ್ನು ಕೊಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ, ಸೊ ನಾಳೆ ನಡೆಯುವಂಥ ಪರೀಕ್ಷೆಗೆ ಹಾಜರಾಗ್ತಾರೋ ಎಲ್ಲರಿಗೂ ಕೂಡ ಶುಭವಾಗಲಿ. ಆ್ಯಂಡ್ ಹೀಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.